ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಈಗ ಟೈಮ್ ಬಂದು 8:30 ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎದ್ಬಿಟ್ಟು ಬಂದಿದ್ದೀವಿ ರೂಮಿಂದ ಸ್ವಲ್ಪ ದೂರ ನಡ್ಕೊಂಡು. ಸೊ ನಾನು ಹಿಂದೆನೇ ದೇವಸ್ಥಾನ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಮಲ್ಪೆ ಬೀಚ್ಗೆ ಹೋಗೋಣ. ಮಲ್ಪೆ ಬೀಚ್ಗೆ ಹೋಗಿ ಸ್ವಲ್ಪ ಬೀಚಲ್ಲಿ ಆಟಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಈಗ ಮಲ್ಪೆ ಬೀಚ್ಗೆ ಹೊರಟಿದ್ವಿ. ಸೊ ನಮ್ಮದೆಲ್ಲ ಟಿಫನ್ ಆಯಿತು ಗೈಸ್. ಇವಾಗ ಮಲ್ಪೆಗೆ ಹೋಗ್ತಾಯಿದ್ದೀವಿ. ನಾವಿವಾಗ ಹೊರಟಿದ್ದೀವಿ ಮಲ್ಪೆ ಬೀಚ್ಗೆ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಇವಾಗ ಮಲ್ಪೆ ಬೀಚ್ಗೆ ಹೋಗಿ ಅಲ್ಲಿ ಸ್ವಲ್ಪ ಬೀಚಲ್ಲಿ ಆಟಾಡಿಕೊಂಡು ಫೋಟೋಸ್ ರೀಲ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೊರಡ್ತೀವಿ. ಸೊ ಬನ್ನಿ ಈಗ ಮಲ್ಪೆ ಬೀಚ್ಗೆ ಹೋಗೋಣ. ಲೆಟ್ಸ್ ಗೋ. ಇವಾಗ ನಾವು ಮಲ್ಪೆ ರೀಚ್ ಆಗಿದ್ದೀವಿ. ಮಲ್ಪೆ ಎಂಟ್ರೆನ್ಸ್ಗೆ ಹೋಗ್ಬೇಕಂತಂದರೆ ನಾವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ನಾವು ಕಾರಲ್ಲಿ ಬಂದಿರೋದ್ರಿಂದ 30 ರೂಪೀಸ್ ಪೇ ಮಾಡಿ ಎಂಟ್ರಿ ತೊಗೊಂಡು ಇವಾಗ ಮಲ್ಪೆ ರೀಚ್ ಆಗ್ತಾ ಇದ್ದೀವಿ. ಆಲ್ರೆಡಿ ರೀಚ್ ಆಗಿದ್ದೀವಿ. ಪಾರ್ಕ್ ಮಾಡಿ ಎಂಜಾಯ್ ಮಾಡೋದೆ ಬೀಚಲ್ಲಿ. ಬ್ಲಾಗ್ ಬಗ್ಗೆ ನಮ್ಮ ತಂಗಿ ಏನು ಹೇಳ್ತಾಳೆ ನೋಡೋಣ. ಏನಂತೀಯ? ಇವ್ರು ಮಾತಾಡಲ್ಲ ಗೈಸ್, ಬಿಡಿ ಇಷ್ಟೇ. ಏನಾರು ಹೇಳೋದಿದೆಯಾ? ಏನಿಲ್ಲ, ವಿಡಿಯೋ ಆಫ್ ಆದಾಗ ಹೇಳ್ತೀನಿ ಅಷ್ಟೇ. ಏನಾರು ಹೇಳೋದಿದೆಯಾ ನಿಮ್ಮ ಅಕ್ಕನ ಬಗ್ಗೆ? ಸೂಪರ್ ಪೀಸ್. ಗೈಸ್ ಫೈನಲಿ ಮಲ್ಪೆ ರೀಚ್ ಆಗಿದ್ದೀವಿ. ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ನನ್ನ ಹಿಂದೆ ನೋಡ್ಬೋದು. ಗೈಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ತುಂಬ ಜನ ಬಂದಿದ್ದಾರೆ ಗೈಸ್ ಮಲ್ಪೆಯಲ್ಲಿ. ಇವಾಗ ಬೇರೆ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ತುಂಬ ಜನ ಸ್ಟೂಡೆಂಟ್ಸ್ಗಳು ಕರ್ಕೊಬಂದಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ಎಲ್ಲೋದ್ರೂ ಕೂಡ ಅವರೇ, ಉಡುಪಿಲೂ ಕೂಡ ಅವರೇ ಫುಲ್ ಇದ್ದರು. ಸೊ ಇಲ್ಲೂ ಕೂಡ ಇದ್ದಾರೆ. ತುಂಬ ಜನ ಇದ್ದಾರೆ ಅನಿಸುತ್ತೆ. ತುಂಬ ಜನ ಇದ್ದರೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಗೈಸ್. ಏನಂತೀರಾ? ಮಲ್ಪೆಗೆ ಬರೋರು ತುಂಬ ಸ್ಟಾಲ್ಸ್ ಇದೆ. ಟ್ಯಾಟೋಸ್, ಫುಡ್ಸ್, ಶಾಪಿಂಗ್ಸ್, ಐಸ್ ಕ್ರೀಮ್ಸ್ ಎಲ್ಲನೂ ಇದೆ ಗೈಸ್. ತುಂಬ ಒಂಥರ ಚೆನ್ನಾಗಿದೆ. ಕಾಂದಿ ತಾತ ಗೈಸ್ ಅಂದ್ಕೊಂಡು ಅಷ್ಟೇನು ಕ್ರೌಡ್ ಇಲ್ಲ ಅಂತ ಅನಿಸುತ್ತೆ. ನೋಡಿ ಗೈಸ್ ನಮ್ಮ ಅಪ್ಪ ಅಮ್ಮ ಲವ್ ಬರ್ಡ್ಸ್ ಹೆಂಗೆ ಹೋಗ್ತಿದ್ದಾರೆ ಅಂತ ನೋಡಿ ಗೈಸ್. ನಮ್ಮಪ್ಪ ಹೆಂಡತಿಗೆ ಬ್ಯಾಗ್ ಕೊಡಬಾರ್ದು ಅಂದ್ಬಿಟ್ಟು ಅವರೇ ಬ್ಯಾಗ್ ಹಾಕ್ಕೊಂಡು ಓಡಾಡ್ತಿದ್ದಾರೆ. ನೈಸ್ ಅಲ್ವಾ? ನೈಸ್ ಕಪಲ್ಸ್ ಅಲ್ವಾ? ಒಂಥರ ಕ್ಯೂಟ್. ನನಗೆ ಅವರು ಫೇವ್ರೆಟ್ ಕಪಲ್ಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಯಾರ್ಯಾರನ್ನ ಇನ್ಸ್ಪಿರೇಷನ್ ಆಗಿ ತೊಗೋತೀರಾ ನೋಡಿ. ಪೇರೆಂಟ್ಸ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಲೈಫ್ನ ಲೀಡ್ ಮಾಡಿದ್ರೆ ಯಾವ ಲೈಫು ಏನಾಗುತ್ತೆ, ಫೇಲ್ಯೂರ್ ಆಗಲ್ಲ ಗೈಸ್. ಚೆನ್ನಾಗಿರುತ್ತೆ. ಓಯ್ ಕಪಲ್ಸ್ ತಿರುಗ್ರಿ. ಏನ್ರಿ ನೋಡ್ದಂಗೆ ಹೋಗ್ತಾ ಇದ್ದೀರಲ್ಲ, ಹೋಗಿ ಎಂಜಾಯ್ ಮಾಡಿ ಬಿಡಿ ಗೈಸ್. ಅವ್ರಿಗೆ ತೊಂದರೆ ಕೊಡೋದು ಬೇಡ. ಬನ್ನಿ ಹೋಗೋಣ ಗೈಸ್. ನೆಕ್ಸ್ಟ್ ಲೆವೆಲ್ ಆಫ್ ಬಿಸಿಲಿದೆ ಇಲ್ಲಂತೂ. ನೀವೇನಾದರೂ ಬೀಚ್ಗೆ ಬಟ್ಟೆಗಳು ತಂದಿಲ್ಲ ಅಂತಂದರೆ ಇಲ್ಲೇ ಶಾಪಲ್ಲಿ ಅವೈಲೇಬಲ್ ಇದೆ, ನೀವು ಬೈ ಮಾಡ್ಬೋದು. ಸೊ ಫುಡ್ ಕೂಡ ಇದೆ. ಇವಾಗ ಹೊಸ್ದಾಗಿ ಗೈಸ್ ಮಲ್ಪೆನಲ್ಲಿ ಏನದು ಫ್ಲೋಟಿಂಗ್ ಬ್ರಿಡ್ಜ್ ಥರ ಮಾಡಿದ್ದಾರೆ. ಸೊ ಅದು ಪರ್ ಹೆಡ್ ಎಷ್ಟು 150 or 100 ಅಂತ ಅನಿಸುತ್ತೆ ಸಮಥಿಂಗ್. ನಾನು ಇನ್ನೂ ಕೇಳಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಗೈಸ್. ನೀವು ಸೂಪರಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ವಾಟರ್ ಮೇಲೆ ಬ್ರಿಡ್ಜ್ ಥರ ತುಂಬ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಲೆವೆಲ್ ಆಫ್ ಬಿಸಿಲಿದೆ ಗೈಸ್. ಫ್ಲೋಟಿಂಗ್ ಬೀಚ್ ಪರ್ ಪರ್ಸನ್ 150 ರೂಪೀಸ್ ಇದೆ. ಇಲ್ಲಿ ಯಾರು ಬೇಕಾದ್ರೂ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ಲೋಟಿಂಗ್ ಬೀಚ್. ನನಗೆ ಯಾವಾಗಲೂ ಬೀಚ್ ಹತ್ರ ಬಂದಾಗ ಒಂದು ಲೈನ್ ನೆನಪಾಗುತ್ತೆ ಗೈಸ್, ಸಪ್ತಸಾಗರದ ಆಚೆ ಎಲ್ಲೋ. ಗೈಸ್ ನಾವೀಗ ಮಲ್ಪೆಯಲ್ಲಿದ್ದೀವಿ, ಬೀಚಲ್ಲಿದ್ದೀವಿ. ಸಖತ್ ಫನ್ ಮಾಡ್ತಾ ಇದ್ದೀವಿ.
ಗೈಸ್ ಇವಾಗ ಗೇಮ್ ಆಡಿಕೊಂಡು ಹೋಗ್ತಾ ಇದೀವಿ ಕಾರ್ ಹತ್ರ. ಫುಲ್ ಟೈರ್ಡ್ ಆಯಿತು ಗೈಸ್. ನಿಯರ್ಲಿ 2 hours ಏನೋ ಬೀಚಲ್ಲೇ ಆಟಾಡ್ದು. ಫುಲ್ ಎಲ್ಲರಿಗೂ ಟೈರ್ಡ್ ಆಗಿದೆ. ಹೋಗ್ತಾ ಏನಾದರೂ ತಿನ್ಕೊಂಡು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆಚೆಗೆ. ನಡೆಯೋಕ್ಕೂ ಕೂಡ ಶಕ್ತಿ ಇಲ್ದಿರಂಗೆ ಆಗಿದೆ ಗೈಸ್. ಹೋಗ್ತಾ ಇದ್ದೀವಿ. ನಾವಪ್ಪ ನೋಡಿ ಫುಲ್ ಟೈರ್ಡ್ ಆಗಿಬಿಟ್ಟವ್ರೆ. ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಟೈರ್ಡ್ ಗೈಸ್. ಬನ್ನಿ ಹೋಗೋಣ. ಗೈಸ್ ಇವಾಗ ಬೀಚಿಂದ ಬಂದು ರೂಮಲ್ಲಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ಬಿಸಿಲಿದೆ ಗೈಸ್, ಕಂಡುಬಿಡೋಕ್ಕೆ ಹೋಗ್ತಾ ಇಲ್ಲ. ಹೋಗೋಣ ಬನ್ನಿ. डैडी मागे यावा डैडी ಗೈಸ್ ಕ್ಯೂ ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ತುಂಬ ರಶ್ ಇದೆ ನೋಡಿ ದರ್ಶನಗೆ. ಕ್ಯೂ ನೋಡಿ. ಗೈಸ್ ಈ ಸೌದೆಯಲ್ಲಿ ರಥ ಮಾಡಿರೋದಂತೆ ದೇವ್ರಿಗೆ. ರಥೋತ್ಸವದಲ್ಲಿ ಈ ಥರ ಮರಗಳನ್ನ ಯೂಸ್ ಮಾಡ್ತಾರೆ. ಗೈಸ್ ತುಂಬ ಕ್ಯೂ ಇದೆ, ಅದರಲ್ಲೂ ತುಂಬ ಬಿಸಿಲಿದೆ. ಮೇ ಬಿ ದರ್ಶನ ಆಗೋಕ್ಕೆ ಟೈಮ್ ತಗೊಳುತ್ತೆ ಅಂತ ಅನಿಸ್ತಾ ಇದೆ. ಎಲ್ಲರೂ ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ. ಊಟ ಮಿಸ್ ಆಯಿತು ಗೈಸ್, ಲೇಟಾಗಿ ಬಂದು ಅಂತ ಊಟನೂ ಮಿಸ್ ಆಯಿತು. ಈಗ ದರ್ಶನಕ್ಕೆ ಹೋಗೋಣ ಅಂದರೆ ತುಂಬ ಕ್ಯೂ ಇದೆ, ಅದರಲ್ಲೂ ತುಂಬ ಬಿಸಿಲಿದೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಉಡುಪಿ ಶ್ರೀ ಮಠದಲ್ಲಿ ನಾವು ದರ್ಶನಕ್ಕೆ ನಿಂತಿದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ನನ್ನ ಹಿಂದೆ ಒಂದು ಕೊಳ ಕಾಣಿಸ್ತಿದೆ. ಆ ಕೊಳ ಬಂದು ದೇವರಿಗೆ ಶ್ರೀಕೃಷ್ಣನಿಗೆ ವಿಶೇಷವಾದ ದಿನಗಳಲ್ಲಿ ತೆಪ್ಪೋತ್ಸವ ಮಾಡ್ತಾರೆ. ಸೊ ನೋಡ್ಬೋದು ನೀವು. ಎಲ್ಲ ನಿಂತಿದ್ದೀವಿ ಕ್ಯೂ ಅಲ್ಲಿ. ಕ್ಯೂ ತುಂಬ ಉದ್ದ ಇದೆ ಗೈಸ್. ಜನಗಳು ಬರೀ ಫೋಟೋ ಅದರಲ್ಲೇ ಇರ್ತಾರೆ, ಫೋಟೋ ತಗೊಳ್ಳೋದು. ಜನಗಳು ಬರೀ ವಿಡಿಯೋದ್ರಲ್ಲೇ ಇರ್ತಾರೆ ಅಷ್ಟೇ ಗೈಸ್. ನೋಡಿ ಗೈಸ್ ನಾನು ಕಪಲ್ಸ್ ಹೆಂಗೆ ನಿಂತವ್ರೆ. ಮ್ಯಾಚಿಂಗ್ ಹಾಕೊಂಡಿದ್ದೀವಿ ನಾವು. ಹರೇ ಕೃಷ್ಣ ಹರೇ ಕೃಷ್ಣ. ಗೈಸ್ ಇವಾಗ ಒಂದು ಡೌಟ್ ಬಂದಿದೆ ನನ್ನ ತಂಗಿಗೆ. ಏನಂತ ಹೇಳಿದ್ರೆ, ಈ ತೆಪ್ಪೋತ್ಸವ ಮಾಡೋ ಕೊಳದಲ್ಲಿ ಕ್ರೊಕೊಡೈಲ್ಸ್ ಅಂದರೆ ಮೊಸಳೆಗಳು ಇರುತ್ತಾ ಅಂತ ಕೇಳ್ತಿದ್ದಾಳೆ ಗೈಸ್. ಏನಂತೀರಾ? ಹೇಳು. ಮೊಸಳೆ ಇರುತ್ತಾ ಇರಲ್ವಾ? ಇರಲ್ಲ ಅಂತ ಗೈಸ್. ಇವಾಗ ತಾನೇ ಕೇಳ್ತಾ ಇದ್ಲು, ಮಮ್ಮಿ ಮೊಸಳೆ ಇರುತ್ತಾ ಅಂತ. ಯಾರು ಕೇಳಿದ್ದು? ಅಕ್ಕ ನೀನೇನಂತೀಯ? ಯಾರು ಕ್ವೆಶ್ಚನ್ ಕೇಳಿದ್ರು ಅಂತ ನಂಗೆ ಡೌಟ್ ಆಗ್ತಿದೆ. ಇವರು ಗೈಸ್ ಎಷ್ಟು ಡೌಟ್ಸ್ ಬರುತ್ತೆ ಅಂದರೆ ಇವಳಿಗೆ. ಓ ಗಾಡ್. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಜೈ ಶ್ರೀ ಕೃಷ್ಣ. ಜನ ಕೃಷ್ಣ ಜನ್ಮ ಮೋಚನ ಗರುಡವಾಹನ ಕೃಷ್ಣ ಗೋಪಿಕಾಪದೇ ನಯನ ಮೋಹನ ಕೃಷ್ಣ ಕೃಷ್ಣ ಸುಂದರಾಕುದೇ.
ಗೈಸ್ ಇವಾಗ ದರ್ಶನ ಆಗಿ ಆಚೆ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗಂತೂ. ಹಾಗೆ ಗೋಶಾಲೆ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದಾಗ ಗೈಸ್ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲರಿಗೂ. ಗೈಸ್ ದರ್ಶನ ಮಾಡಿಕೊಂಡು ಗೀತಾ ಸಾರಾಗ ಹೋಗೋಣ ಅಂದ್ಬಿಟ್ಟು ಗೀತಾ ಮಂದಿರಾಗ ಹೋಗಿ ದೇವ್ರ ಭಕ್ತಿ ಗೀತೆನ ಫ್ಲೂಟಲ್ಲಿ ಹೇಳ್ತಾಯಿದ್ರು. ಸೊ ಕೇಳೋಣ ಅಂತ ಹೋಗಿದ್ದು. ಸೊ ಕೇಳ್ತಾ ಹಾಗೆ ನಾನು ವಿಡಿಯೋ ಹಾಕ್ತೀನಿ ನೋಡಿ. ಒಬ್ಬರು ಏನು ಮಾಡ್ತಿದ್ರು ಅಂದರೆ ಈ ಫ್ಲೂಟಲ್ಲಿ ಏನು ನುಡಿಸ್ತಿದ್ರಲ್ಲ, ಸೊ ಅವ್ರದ್ದು ಸ್ಕೆಚ್ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ಏಜ್ ಆಗಿದೆ, ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಕೆಚ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಹೆಂಗೆ ತಿಂತಿದ್ದಾಳೆ ನೋಡಿ, ಹೆಂಗೆ ತಿನ್ನೋದಮ್ಮ ಇದೆಲ್ಲ ಹಾಕ್ಬಿಡ. ಗೈಸ್ ನಿಮ್ಮ ಗ್ರೂಪಲ್ಲೂ ಯಾರು ಈ ಥರ ತಿನ್ನೋರಿದ್ರೆ ಪ್ಲೀಸ್ ಈ ವಿಡಿಯೋನ ಟ್ಯಾಗ್ ಮಾಡಿ ಅವ್ರಿಗೆ. ಗೈಸ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೋ, ಆನ್ ದ ವೇ ಒಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒಂದು ಟೀ ಬ್ರೇಕ್ ತೊಗೊಂಡಿದ್ದೀವಿ. ಎಲ್ಲರಿಗೂ ಕೂಡ ಜರ್ನಿ ಮಾಡಿ ಟಯರ್ಡ್ ಆಗಿದೆ. ಸೊ ಡ್ರೈವ್ ಮಾಡಿ ನಮ್ಮ ಅಕ್ಕನಿಗೂ ಟಯರ್ಡ್ ಆಗಿದೆ. ಸೊ ಹಾಗಾಗಿ ಒಂದು ಟೀ ಬ್ರೇಕ್ ತಗೊತಾ ಇದ್ದೀವಿ. ಚಿಯರ್ಸ್. ಗೈಸ್ ನಾವೀಗ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಜನಗಳು ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ದರ್ಶನ ಇದೆಯಾ ನೋಡ್ಬೇಕು. ಈಗ ಟೈಮ್ ಬಂದು 9:30 ಆಗಿದೆ. ದರ್ಶನ ಇದೆಯಾ ಊಟ ಇದೆಯಾ ಗೊತ್ತಿಲ್ಲ. ಬನ್ನಿ ನೋಡೋಣ. ಗೈಸ್ ನೋಡಿದ್ರಲ್ಲಿ ಜನ ಕಮ್ಮಿ ಇದ್ದಾರೆ ಅಂತ ಅನ್ಕೊಂಡ್ರೆ ಜನ ಕಮ್ಮಿ ಏನಿಲ್ಲ ಗೈಸ್, ಜಾಸ್ತಿನೇ ಇದಾರೆ ಧರ್ಮಸ್ಥಳದಲ್ಲಿ. ಆದ್ರೂ ಈ ರಸ್ತೆಯಲ್ಲಿ ದೇವ್ರ ದರ್ಶನ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಗೈಸ್. ಈ ಡಿಸೆಂಬರ್ ಬಂದ್ರಂತೂ ಎಲ್ಲಾರು ಸ್ಕೂಲ್ ಮಕ್ಳನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಅದ್ರಲ್ಲೂ 2-3 ಬಸ್ ಜನ ಬಂದ್ಬಿಡ್ತಾರೆ ಒಂದೊಂದು ಟೆಂಪಲ್ಗಳಿಗೆ. ತುಂಬಾ ಜನ ಗೈಸ್ ಮಕ್ಳುಗಳೇ ತುಂಬಾ ಇರ್ತಾರೆ. ಸೊ ಅದರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ ದರ್ಶನ ಮತ್ತೆ ಊಟ ಸ್ವಲ್ಪ ಟೈಮಿಂಗು ಮೀರಿ 1 hour ಎಕ್ಸ್ಟೆಂಡ್ ಮಾಡಿ ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಅನ್ಕೊಂತೀನಿ. ಸೊ ನಮ್ಗೆ ಉಡುಪಿಲೂ ಕೂಡ ಹಾಗೆ ಆಯ್ತು. ಸೊ ನಮ್ಗೆ ಎಂತಾರೆ ದೇವ್ರ ದರ್ಶನ ಎಕ್ಸ್ಟೆಂಡ್ ಆಗಿತ್ತು. ಮೋಬಿ ಮಕ್ಕಳಿಂದ ಇರ್ಬೋದು, ಅಡ್ವಾಂಟೇಜ್ ಇದು ಕೂಡ ಇದೆ. ಗೈಸ್ ನಾವ್ ಬಂದಿದ್ದು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಸೊ ದರ್ಶನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ, ನಾಳೆ ಬೆಳಗ್ಗೆನೆ ಎದ್ದು ದರ್ಶನ ಮಾಡ್ತೀವಿ. ಸೊ ಇವಾಗ ಊಟನಾರು ಮಾಡ್ಕೊಂಡು ಹೋಗೋಣ. ಪ್ರಸಾದ ಸಿಕ್ಕಿರೋದು ದೊಡ್ಡ ಭಾಗ್ಯ ಗೈಸ್. ಇಲ್ಲಿ ಪ್ರಸಾದ ಅಂತೂ ಅಮೃತ ತರ ಇರುತ್ತೆ. ಸೊ ಪ್ರಸಾದ ಸಿಕ್ಕಿದೆ ಅಂತ ಖುಷಿ ಇದೆ. ಪ್ರಸಾದ ತಿನ್ಕೊಂಡು ಒಂದೊಳ್ಳೆ ನಿದ್ದೆ ಮಾಡ್ಕೊಂಡು ಬೆಳಗ್ಗೆನೆ ನಾವು ದೇವ್ರ ದರ್ಶನ ಮಾಡ್ತೀವಿ ಗೈಸ್. ಗೈಸ್ ನಮ್ಗೆ ದರ್ಶನ ಎಷ್ಟು 15 ಮಿನಿಟ್ಸ್ ಏನೋ ಮಿಸ್ ಆಯ್ತು. 15 ಮಿನಿಟ್ಸ್ ಬೇಗ ಬಂದಿದ್ರೆ ನಮ್ಗೆ ಮೇ ಬಿ ದರ್ಶನ ಆಗಿರ್ತಿತ್ತು ಅಂತ ಅನ್ಸುತ್ತೆ. ಪರವಾಗಿಲ್ಲ ಗೈಸ್, ನಾಳೆ ಬೆಳಗ್ಗೆ ಬೇಗನೆ ಎದ್ದು ದರ್ಶನ ಮಾಡೋಣ. ಅದಕ್ಕಲ್ದೆ ನಾಳೆ ಸೋಮವಾರ. ಸೊ ಸೋಮವಾರ ದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾಳೆನೆ ದರ್ಶನ ಮಾಡ್ತೀವಿ. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿದೆ ಗೈಸ್. ಎಷ್ಟು ಹೊಟ್ಟೆ ಹಸಿತಿದೆ? ಸ್ವಲ್ಪ ಹೊಟ್ಟೆ ಹಸಿತಿದ್ಯಾ? ಬನ್ನಿ ಗೈಸ್, ಸ್ವಲ್ಪ ಹೊಟ್ಟೆ ಹಸಿತಿದ್ಯಾ ಅಂತ ಎಷ್ಟು ತಿಂತಲ್ಲಿ ತೋರಿಸ್ತೀನಿ. ಅನ್ನಪೂರ್ಣ ಪ್ರಸಾದಾಲಯಕ್ಕೆ ಈಗ ಹೊರಡ್ತಿದ್ದೇವೆ. 10 ಗಂಟೆಗೆ ಕೊನೆಗೊಳ್ಳಲಿದೆ. ಎಲ್ಲ ಭಕ್ತಾದಿಗಳು ಅದರೊಳಗೆ ಹೋಗಿ ಭೋಜನ ಸ್ವೀಕರಿಸಬೇಕು ಅಂತ ಮಧುಶ್ರೀ ಅವರು ಕೇಳ್ಕೊತಾ ಇದ್ದಾರೆ. ಮಧುಶ್ರೀ ಪರವಾಗಿ ಅವರಪ್ಪ ಕೇಳ್ಕೊಂತ ಇದ್ದಾರೆ.
ಇವಾಗ ಊಟ ಮುಗಿಸ್ಕೊಂಡು ನಾವು ರೂಮ್ ಹುಡ್ಕಕ್ ಹೋಗ್ತಾ ಇದೀವಿ. ಇಲ್ಲಿ ರೂಮ್ ಬುಕ್ ಮಾಡಿಲ್ಲ. ಇವಾಗ ಹೋಗಿ ಯಾವ ರೂಮ್ ಅವೈಲೇಬಲ್ ಇದೆ ಅಂತ ಚೆಕ್ ಮಾಡ್ಬೇಕು. ಊಟ ಅಂತೂ ಚೆನ್ನಾಗಿತ್ತು ಗೈಸ್, ಅಮೃತ ತರ ಇತ್ತು. ತಿನ್ಕೊಂಡು ಇವಾಗ ರೂಮ್ ನೋಡಕ್ ಹೊರಟಿದೀವಿ ಗೈಸ್. ನಾನು ಹೇಳದ್ನಲ್ಲ ನೋಡಿ, ಸ್ಕೂಲ್ ಮಕ್ಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಈ ತರ ನಾನು ಉಡುಪಿಯಲ್ಲೂ ನೋಡ್ದೆ, ಕಟೀಲಲ್ಲೂ ನೋಡ್ದೆ, ಮಕ್ಳನ್ನ ಕರ್ಕೊಂಡು ಈ ತರ ಬಂದಿರೋದು. ಗೈಸ್ ಹುಬ್ಳಿಯಿಂದ ಬಂದಿದಾರಂತೆ ನಮ್ಮ ಹುಡುಗರು. ಹಾಯ್ ಮಾಡಿ ಯೂಟ್ಯೂಬ್ಗೆ, ಹಾಯ್ ಮಾಡ್ರು. ಡಿಸೆಂಬರ್ ಮಂತ್ ಬಂದ್ಬಿಟ್ರೆ ಇದೆ ಗೈಸ್, ಮಕ್ಕಳನ್ನ ಕರ್ಕೊಂಡು ಆ ಟೆಂಪಲ್ಗೆ ಹೋಗಿ ಟೆಂಪಲ್ ಹೋಗೋಣ ಗೈಸ್. ಏನಕ್ಕೆ ಸ್ಕೂಲ್ ಅವರೆಲ್ಲ ಬೇರೆ ಟ್ರಿಪ್ ಮಾಡಲ್ಲ, ಬರೀ ಟೆಂಪಲ್ ಟೆಂಪಲ್ ಟೆಂಪಲ್. ಹೊಸ ರೀಸನ್ ಅಂತ ನನ್ಗೂ ಅರ್ಥ ಆಗಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ನಾವಿಲ್ಲಿ ಇವಾಗ ದೇವಸ್ಥಾನದ ಹತ್ರ ಬಂದು, ಬಟ್ ಏನ್ ಗೊತ್ತಾ, ಒಳಗಡೆಯಿಂದ ಸೌಂಡ್ ಆಗ್ತಾ ಇದೆ. ಗೈಸ್ ಇವತ್ತು ಎಂಥ ಅನ್ಎಕ್ಸ್ಪೆಕ್ಟೆಡ್ ದರ್ಶನ ಆಯಿತು ಅಂದರೆ, ಊಟ ಮಾಡ್ಕೊಂಡು ಬರ್ತಾಯಿದ್ದು ಹಾಗೆ ಮೇನ್ ಡೋರ್ ಓಪನ್ ಮಾಡಿ ದರ್ಶನಕ್ಕೆ ನಮ್ಮನ್ನ ಬಿಟ್ಟರು. ತುಂಬ ಖುಷಿ ಆಯಿತು ಗೈಸ್. ನನಗಂತೂ ದೇವ್ರನ್ನ ತುಂಬ ಹತ್ರದಿಂದ ನೋಡಿದ್ದು 10-15 ಮಿನಿಟ್ಸ್ ಕೂಡ ನಾನು ಅಲ್ಲೇ ನಿಂತಿದ್ದೆ. ನನಗೆ ತುಂಬ ಖುಷಿ ಆಯಿತು ದೇವ್ರು ನೋಡಿ. ಹಾಗೆ ಉತ್ಸವ ಕೂಡ ನಡೀತಿತ್ತು. ಸೊ ಉತ್ಸವನ ನಾನು 3 ರೌಂಡ್ ಹಾಕಿದ್ರು ದೇವಸ್ಥಾನ ಸುತ್ತ. ಫುಲ್ಲು ಅಲ್ಲೇ ನಿಂತ್ಕೊಂಡು ನಮ್ಮ ಹೋಲ್ ಫ್ಯಾಮಿಲಿ ನೋಡ್ದು. ತುಂಬ ಖುಷಿ ಆಯಿತು ಗೈಸ್. ಬ್ಲೆಸ್ಡ್ ಅನ್ನೋ ಫೀಲ್ ಆಯಿತು ಗೈಸ್. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಶಿವನ ದರ್ಶನವಾಯಿತು ಧರ್ಮಸ್ಥಳದಲ್ಲಿ. ಎಷ್ಟು 9-9:30 ಬಂದು ನಾವು ಅಂದ್ಕೊಂಡು ಮಿಸ್ ಆಗಿರುತ್ತೆ, ದರ್ಶನ ಇರಲ್ಲ ಅಂತ. ಸೊ ಹಾಗಾಗಿ ಊಟಕ್ಕೆ ಹೋಗಿದ್ದು. ಸೊ ಊಟದಿಂದ ಬರ್ತಿದ್ದಂಗೆ ನಮಗೆ ಸೆಕ್ಯೂರಿಟಿ ಕರೆದ್ರು, ದರ್ಶನ ಓಪನ್ ಇದೆ ಬನ್ನಿ ಅಂತ. ಎಲ್ಲರೂ ಓಡೋಗಿ ದರ್ಶನ ಮಾಡ್ದು. ದೇವ್ರಿಗೆ ನಾವು ಮಿನಿಮಮ್ ಅಂದರೆ ಒಂದು 5 to 6 ಟೈಮ್ಸ್ ನೋಡಿದ್ದೀವಿ. ಸೊ ನಮಗೆ ಪಲ್ಲಕ್ಕಿ ಉತ್ಸವ ಕೂಡ ಸಿಕ್ತು ನೋಡೋದಕ್ಕೆ. ಹೆಂಗ ಅನಿಸ್ತಿದೆ ದರ್ಶನ ಆಗಿದ್ದು? ಖುಷಿ ಆಯ್ತು. ಅದೆಲ್ಲ ಮಂಜುನಾಥನ ಮಹಿಮೆ, ಅದು ಅವ್ನ ಕರುಣೆ ಇರೋದ್ರಿಂದ ಅವ್ನ ದರ್ಶನ ಆಯ್ತು. ಆಮೇಲೆ ಉತ್ಸವ ನೋಡಿದ್ವಿ, ಬಹಳ ಸಂತೋಷ ಆಯ್ತು. ಸ್ನೇಹಿತರೆ, ನಮ್ಮ ಇಡೀ ಇತಿಹಾಸ ನಾವು 35-40 ವರ್ಷದಿಂದ ಧರ್ಮಸ್ಥಳ ಬರ್ತಾ ಇದ್ದೀವಿ. 10:15 ಗಂಟೆಗೆ ನಾವು ಯಾವಾಗಲೂ ಮಂಜುನಾಥನ ದರ್ಶನ ಮಾಡಿಲ್ಲ. ಅಲ್ಲಿ ಜನನೇ ಇರ್ತಿರ್ಲಿಲ್ಲ. ಇವತ್ತೇನೋ ನಮ್ಮ ಭಾಗ್ಯ ಅನ್ಕೋಬೇಕು. ಭಗವಂತನ ನಾವು ದರ್ಶನ ಮಾಡೋಕ್ಕೆ, ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ನಮಗೆ ಭಗವಂತನೇ ದಾರಿ ಮಾಡಿಕೊಟ್ಟ. ಅದರಿಂದ ಶ್ರೀ ಮಂಜುನಾಥೇಶ್ವರ ಸ್ವಾಮಿಗೆ ಜೈ. ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ದರ್ಶನ ಆಗಿದ್ದು ಎಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ. ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ, ಕಣ್ ತುಂಬ ದೇವ್ರನ್ನ ನೋಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಇವಾಗ ನಾವು ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ ಗೈಸ್. ಸೂಪರ್ ದರ್ಶನ ಗೈಸ್. ಗೈಸ್ ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಇವತ್ತು ನಮ್ಮ ಮಮ್ಮಿದು ಹುಟ್ಟಿದ ಹಬ್ಬ ಗೈಸ್. ನಾವು ಆನ್ ದ ವೇ ಇವಾಗ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಇನ್ನು 15 ಕಿಲೋಮೀಟರ್ ಇದೆ. ಸೊ ನಾವು ಕಾರಲ್ಲೇ ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡಿದ್ದೀವಿ. ಹ್ಯಾಪಿ ಬರ್ಡೇ ಮಮ್ಮಿ. ಥ್ಯಾಂಕ್ ಯು. ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡಿದ್ದೀವಿ. ಸೊ ನಾಳೆ ಆದರೆ ಕೇಕ್ ಕಟ್ ಮಾಡಿಸ್ತೀವಿ. ಆದರೆ ಇದು ಮಾಡಿಸ್ತೀವಿ ಗೈಸ್. ಅದನ್ನು ಕೂಡ ಬ್ಲಾಗಿಗೆ ಅಪ್ಲೋಡ್ ಮಾಡ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಬಂದಿದ್ದೀವಿ ಸುಬ್ರಹ್ಮಣ್ಯಗೆ. ರಾತ್ರಿ ಸುಬ್ರಹ್ಮಣ್ಯಕ್ಕೆ ಬಂದಾಗ 12:15 ಏನೋ ಆಗಿತ್ತು. ಸೊ ನಮಗೆ ರೂಮ್ ಇಲ್ಲೇ ಸಿಕ್ತು. ಸೊ ನಿದ್ದೆ ಮಾಡಿ ಇವಾಗ ಎದ್ದು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕುಮಾರಧಾರ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ತುಂಬ ವರ್ಷನೇ ಆಗಿತ್ತು ನದಿಯಲ್ಲಿ ಸ್ನಾನ ಮಾಡಿ. ಸೊ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿದ್ದೀವಿ.
ಕುಮಾರಧಾರ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಾಯಿತು. ಗೈಸ್, ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ದರ್ಶನಕ್ಕೆ ಬಂದಿದ್ದೀವಿ. ದರ್ಶನ 3 ಗಂಟೆಗೆ ಸ್ಟಾರ್ಟು. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಸೊ ಊಟಕ್ಕೆ ಅಂತ ನಿಂತಿದ್ದೀವಿ, ಊಟ ಮಾಡೋಣ ಅಂತ. ನನ್ನಿಂದ ನೋಡ್ಬೋದು ತುಂಬಾ ಕ್ಯೂ ಇದೆ ಗೈಸ್, ತುಂಬಾ ಕ್ಯೂ ಇದೆ. ಸೊ ಲೈನಲ್ಲಿ ನಿಂತಿದ್ದೀವಿ, ಹೋಗ್ತಾ ಇದ್ದೀವಿ. ನನ್ನ ಮೈಕ್ ತಂದಿಲ್ಲ, ಸೊ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಗೈಸ್, ಇವಾಗ ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ನಿಂತಿದ್ದೀವಿ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ, ಸ್ವಲ್ಪ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಗೋಪುರದ ಮುಂದೆ ನಿಂತಿದ್ದೀವಿ. ಗೈಸ್, ಇವಾಗ ಸುಬ್ರಹ್ಮಣ್ಯದಿಂದ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದು ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಕ್ಯೂ ಇರೋದ್ರಿಂದ ನಾವು ಸ್ಪೆಷಲ್ ದರ್ಶನ ಮಾಡಿಕೊಂಡು ಇವಾಗ ಆಚೆ ಬಂದು ಸೊ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು ಗೈಸ್. ತುಂಬ ಖುಷಿ ಆಯಿತು. ಹೊಟ್ಟೆ ತುಂಬ ಊಟನೂ ಮಾಡ್ದು, ಕಣ್ಣು ತುಂಬ ದರ್ಶನನೂ ಮಾಡಿಕೊಂಡು ಗೈಸ್. ನೆಕ್ಸ್ಟು ಇವಾಗ ನಮ್ಮೂರ ಕಡೆಗೆ ಹೋಗಬೇಕು. ಸೊ ಆನ್ ದ ವೇ ಏನಾದ್ರು ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋಣ ಅಂತಿದ್ವಿ. ಈಗ ಟೈಮ್ ಬಂದು ಸಂಜೆ 4 ಗಂಟೆ ಆಗಿದೆ. ನೋಡೋಣ ಗೈಸ್, ನಾವಿವಾಗ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿಕೊಂಡು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇವತ್ತು ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಳಗಡೆ ಬಂದಿದ್ದೀನಿ. ಇದು ದೇವಸ್ಥಾನ ಹಿಂದ್ಗಡೆ ಇರೋ ಪಾರ್ಕು ತುಂಬಾ ಚೆನ್ನಾಗಿದೆ ಗೈಸ್. ಸನ್ಸೆಟ್ ಟೈಮಲ್ಲಂತೂ ಒಳ್ಳೆ ಚೆನ್ನಾಗಿದೆ. ಸೊ ಈ ಪಾರ್ಕ್ ಹಿಂದ್ಗಡೆಯಲ್ಲಿ ಏನಿದೆ ಅದು ಚಿಲ್ಡ್ರನ್ಸ್ಗೆ ಪ್ಲೇ ಏರಿಯಾ ಇದೆ. ಸೊ ಮಕ್ಕಳನ್ನ ಯಾರು ಕರ್ಕೊಬಂದರೆ ಇಲ್ಲಿ ಆರಾಮಾಗಿ ಮಕ್ಳ ಜೊತೆ ಆಟ ಆಡ್ಬೋದು. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಆದಿ ಸುಬ್ರಹ್ಮಣ್ಯ ಹಿಂದೆ ಈ ಥರ ಒಂದು ಪಾರ್ಕ್ ಇದೆ ಅಂತ ನಾನು ಇವತ್ತೇ ನೋಡಿದ್ದು. ತುಂಬ ಚೆನ್ನಾಗಿದೆ ಗೈಸ್, ವಿಸಿಟ್ ಮಾಡಿ.